ಇನ್ನು ರನ್ಯಾಗೆ ಭೂಮಿ ಮಂಜೂರಾಗಿದೆ ಅಂತ KADBಯಿಂದ ಭೂಮಿ ಮಂಜೂರು 2022ರಲ್ಲಿ ರನ್ಯಾ ಭೂಮಿ ಬೇಕು ಅಂತ ಮನವಿ ಕೊಟ್ಟಿದ್ರಂತೆ. 12 ಎಕರೆ ಭೂಮಿ ಬೇಕು ಅಂತ. ಅದು 2023ರ ಜನವರಿನಲ್ಲಿ ಕ್ಲಿಯರ್ ಆಗಿತ್ತು ಅಂತಾರೆ ಮುರುಗೇಶ್ ನಿರಾಣಿ. ಸಿಗಬೇಕಾದವ್ರಿಗೆ ಸಿಗಲ್ಲ ಭೂಮಿ. ನಾನು ಅವಾಗ ಚೇರ್ಪರ್ಸನ್ ಆಗಿದ್ದೆ ಮಂತ್ರಿಯಾಗಿ. ಪ್ರಾಜೆಕ್ಟ್ಗಾಗಿ ಭೂಮಿ ಮಂಜೂರು ಮಾಡುವಂಥ ಬಗ್ಗೆ ಚರ್ಚೆ ಆಗಿತ್ತು. ಅದು ನಾನು ಮಾಡಿದ್ದಲ್ಲ, 20 ಅಧಿಕಾರಿಗಳನ್ನೊಳಗೊಂಡ ಟೀಮ್ ಚರ್ಚೆ ಮಾಡಿತ್ತು. ಅಲಾಟ್ಮೆಂಟ್ ಆಗಿತ್ತು. ಅಂದರೆ ಅವ್ರು ಹೇಳ್ತಿರೋದು ಇದರಲ್ಲಿ ಕೈಗಾರಿಕಾ ಸಚಿವರದ್ದಾಗಲಿ ಅಂದರೆ ಅವ್ರದ್ದಾಗಲಿ ಯಾವುದೇ ಪಾತ್ರ ಇರಲಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ. 20 ಜನರ ಟೀಮ್. ಮುರುಗೇಶ್ ನಿರಾಣಿ ಇದರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಅವರಿಗೆ ಆ ಸಂದರ್ಭ ಒಂದು ರನ್ಯಾರಾವ್ ಅನ್ನುವಂಥ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಯಾವುದೇ ರೀತಿಯಿಂದ ಅವರಿಗೆ ಡೌಟ್ ಇದ್ದರೆ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು. ಅವ್ರಿಗೆ ನಾನು ಕ್ಲಾರಿಫೈ ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುರುಗೇಶ್ ನಿರಾಣಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು, ನಾನು ಅವಾಗ ಚೇರ್ಪರ್ಸನ್ ಆಗಿದ್ದೆ ಒಬ್ಬ ಮಂತ್ರಿಯಾಗಿ. ಹೀಗಾಗಿ ಏನಂದರೆ ಅದು ನಮ್ಮ ಎದುರುಗಡೆ ಬಂತು. ರನ್ಯಾ ಅನ್ನುವಂಥ ಉದ್ಯಮಿ ಒಂದು ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿದ್ರು. ಹೀಗಾಗಿ 20 ಅಧಿಕಾರಿಗಳ ತಂಡ, ಟೀಮಲ್ಲಿ 20 ಜನ ಅಧಿಕಾರಿಗಳಿದ್ದರು. ಇದರಲ್ಲಿ ನನ್ನ ಪಾತ್ರವೂ ಏನಿಲ್ಲ, ಅಧಿಕಾರಿಗಳ ಪಾತ್ರವೂ ಏನಿಲ್ಲ. ಕಾನೂನಾತ್ಮಕವಾಗಿ ಏನೇನಾಗಬೇಕು ಅದಾಗುತ್ತೆ. ಯಾವ ಕಾರಣದಿಂದ ಇವರು ಈ ರೀತಿ ಭೂಮಿಯನ್ನು ಆಕೆ ಕೊಟ್ಟರು